ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪುಣ್ಯಭೂಮಿ ಕನ್ಯಾಕುಮಾರಿಯಲ್ಲಿ ಇಂದು ನಾವು ಮಾನವನ ಚೇತನ, ಮಾನವನ ಆತ್ಮ ಅಥವಾ ಮಾನವನ ಒಂದು ಸ್ಫೂರ್ತಿ ಅಥವಾ ಮಾನವನ ಒಂದು ಚೈತನ್ಯ ಯಾವ ರೀತಿ ವಿಸ್ತಾರವಾಗಿದೆ ಅಂತಕ್ಕಂಥ ಕುರಿತು ವಿಚಾರ ಮಾಡೋಣ. 4 ವಿಧಗಳಲ್ಲಿ ವಿಸ್ತಾರವಾಗಿದೆ: ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತು ತುರೀಯಾವಸ್ಥೆ. ಈ 4 ಅವಸ್ಥೆಗಳಲ್ಲಿ ಚೇತನ ಅತ್ಯಂತ ಜಾಗೃತವಾದಂಥ ಸ್ಥಿತಿ ಇದೆ. ಆದರೆ ನಾವು ಸಾಮಾನ್ಯವಾಗಿ ಮನುಷ್ಯರು ಈ ಚೇತನ ಶಕ್ತಿಯನ್ನು ಜಾಗೃತ ಮಾಡ್ತಾ ಇಲ್ಲ. 99% ಜನ ಏನಿದಾರಲ್ವ ಅಥವಾ ಸಮಸ್ಯೆಗಳಿಂದ ಕೂಡಿದ್ದಾರೆ. ಅದು ಜಾಗೃತ ಅವಸ್ಥೆ, ನಾ ಏನು ಮಾಡ್ತಾ ಇದ್ದೀನಿ ಅಂತಕ್ಕಂಥ ಅರಿವು ಇಲ್ಲದೆ ಅವರು ಅನೇಕ ದ್ವಂದ್ವಗಳಿಗೆ ಒಳಗಾಗಿ ಆ ಚೇತನವನ್ನು ಅನುಭವಿಸ್ತಾವಿಲ್ಲ. ಹಾಗಾಗಿ ಆ ಚೇತನವನ್ನು ಅನುಭವಿಸಬೇಕಾದರೆ ಜಾಗೃತ ಅವಸ್ಥೆ ಅತ್ಯುತ್ತಮವಾದಂಥ ಒಂದು ವಿಧಿ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ಮಲಗುವವರೆಗೆ ಪ್ರತಿಯೊಂದು ನಾವು ಭವಿಷ್ಯತ್ ಕಾಲಿನಲ್ಲೇ ವಿಚಾರ ಮಾಡ್ತೀವಿ ಹೊರತು ವರ್ತಮಾನ ಕಾಲದಲ್ಲಿ ವಿಚಾರ ಮಾಡೋದಿಲ್ಲ. ಹಾಗೆ ವರ್ತಮಾನ ಕಾಲದಲ್ಲಿ ವಿಚಾರ ಮಾಡುವಂಥ ವರ್ತಮಾನ ಕಾಲದಲ್ಲಿ ನಿಲ್ಲುವಂಥ ಸ್ಥಿತಿಗೆ ನಾವು ಜಾಗೃತ ಸ್ಥಿತಿ ಅಂತ ಕರಿತೀವಿ. ಜಾಗೃತ ಪ್ರತಿಯೊಂದು ನಾನು ಏನು ಮಾತನಾಡ್ತಾ ಇದ್ದೀನಿ, ಏನು ನೋಡ್ತಾ ಇದ್ದೀನಿ, ಏನು ಕೇಳ್ತಾ ಇದ್ದೀನಿ, ಪ್ರತಿಯೊಂದು ಕಾರ್ಯಗಳ ಪ್ರತಿ ಸಜಾಗವಾಗಿರಬೇಕು. ಅದುವೇ ಜಾಗೃತ ಸ್ಥಿತಿ. ಹಾಗಾಗಿ ಜನಸಾಮಾನ್ಯರು ಇಂದಿನ ದಿನಮಾನಗಳಲ್ಲಿ ಅಥವಾ ಯೋಗಿಗಳಾಗಿರ್ಬೋದು ಅಥವಾ ಯೋಗ ಸಾಧಕರಾಗಿರ್ಬೋದು, ಅವರು ಕೂಡ ಈ ಜಾಗೃತ ಅವಸ್ಥೆಯಲ್ಲಿ ಉಳಿತಾ ಇಲ್ಲ. ಕೇವಲ ಭವಿಷ್ಯತ್ ಕಾಲಿನಲ್ಲಿ ಹೋಗ್ತಾ ಇದ್ದಾರೆ. ಜಾಗೃತ ಅವಸ್ಥೆ ನಾನು ಏನು ಮಾಡ್ತಾ ಇದ್ದೀನಿ, ಏನಿಲ್ಲ ಅಂತಕ್ಕಂಥ ಅರಿವೇ ಇಲ್ಲ. ಹಾಗಾಗಿ ಈ ಜಾಗೃತ ಅವಸ್ಥೆಯನ್ನು ನಾವು ಜಾಗೃತ ಮಾಡಿಕೊಂಡಾಗ ಮಾತ್ರ ನಾವು ನಮ್ಮ ಚೇತನ ಶಕ್ತಿಯನ್ನು ಜಾಗೃತ ಮಾಡಿಕೊಳ್ಬೋದು. ಇನ್ನು 2ನೇದಾಗಿ ಸ್ವಪ್ನ ಅವಸ್ಥೆ. ನಾವು ದಿನಾಲೂ ಯಾವಾಗಲೂ ಸ್ವಪ್ನ ಅಂದರೆ ಸೂಕ್ಷ್ಮ ಶರೀರದಲ್ಲಿ ನಾವು ಏನೆಲ್ಲ ನೋಡಿರ್ತೀವಲ್ವ, ಏನೆಲ್ಲ ಕೇಳಿರ್ತೀವಿ, ಏನೆಲ್ಲ ಅನುಭವಿಸಿರ್ತೀವಿ, ಅದು ಸೂಕ್ಷ್ಮ ಶರೀರದಲ್ಲಿ ಸಂಗ್ರಹಿತವಾಗಿರ್ತದೆ. ಸೂಕ್ಷ್ಮ ಶರೀರದಲ್ಲಿ ಸಂಗ್ರಹಿತವಾದಾಗ ಮಲಗಿದಾಗ ನಮ್ಮ ದುರ್ಘಟನೆಗಳು ಅಥವಾ ಸ್ಮರಣೆಗೆ ಬರ್ತಾವೆ ಅಥವಾ ಯಾವುದೋ ಘಟನೆಗಳು ನೆನಪಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಮಲಗದ ಅವಸ್ಥೆಯಲ್ಲಿ ಸ್ವಪ್ನ ಅವಸ್ಥೆ ಅಂತ ಕರಿತೀವಿ. ಇವತ್ತಿನ ದಿನಮಾನದಲ್ಲಿ 99% ಜಾಗೃತ ಅವಸ್ಥೆಯಲ್ಲಿ ಸ್ವಪ್ನ ಅವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ನಾನು ನಾಳೆ ಹೀಗಾಗ್ತೀನೇನೋ, ನಾಡ್ದು ಹೀಗಾಗ್ತೀನೇನೋ ಅಂತಕ್ಕಂಥ ಭಾವನೆಗಳನ್ನು ಕುರಿತು ವ್ಯಕ್ತಿ ವಿಚಾರ ಮಾಡ್ತಾ ಇದ್ದಾನೆ. ಆ ಭಾವನೆಗಳನ್ನು ಜಾಗೃತ ಅವಸ್ಥೆಯಲ್ಲಿ ನಮ್ಮ ಇಂದ್ರಿಯಗಳು ಸಂಗ್ರಹ ಮಾಡಿಕೊಂಡಾಗ ಸುಷುಪ್ತಿ ಅವಸ್ಥೆಯಲ್ಲಿ ಅಂದರೆ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶವಾಗಿ ಅದೇ ಸ್ವಪ್ನ ಅವಸ್ಥೆಯಲ್ಲಿ ಬರ್ತವೆ. ಕೇವಲ ನಾವು ಜೀವನವನ್ನೇ ಸ್ವಪ್ನ ಅವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಹೀಗಾಗಿ ಅದು ಸಾಂಸಾರಿಕವಾಗಿರಲಿ ಯಾವುದೇ ಕ್ಷೇತ್ರದಾಗಿದ್ದರೂ ಕೂಡ ನಾವು ಸ್ವಪ್ನ ಅವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ. ಸ್ವಪ್ನ ಆದ ನಂತರ ಸುಷುಪ್ತಿ ಅಂದರೆ ನಮ್ಮ ಇದು ಕೂಡ ಮಾನವನ ಚೇತನ, ಮಾನವನ ಅಂತಿಮ ಏನು ಸ್ಥಿತಿ, ಸತ್ಯತ್ ಆನಂದ ಸ್ವರೂಪ ನಾನೇ ಇದ್ದೀನಿ ಅಂತಕ್ಕಂಥ ಅನುಭೂತಿ ಈ ಸುಷುಪ್ತಿ ಅವಸ್ಥೆಯಲ್ಲಿ ಆಲಕ್ಕೆ ಸಾಧ್ಯ ಆಗ್ತದೆ. ಹೇಗೆಂದರೆ ನಮ್ಮ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರ ಸಾಕಷ್ಟು ದಣಿವಾದಾಗ ಅದು ಅಂತಿಮ ಸ್ಥಿತಿಗೆ ರೆಸ್ಟ್ ಹೋಗ್ತದೆ. ರೆಸ್ಟ್ ಹೋದಾಗ ನಾವು ಮಲಗಿ ಎದ್ದ ತಕ್ಷಣ ಹೇಳ್ಬಹುದು, ನಾನು ಇವತ್ತು ಎಲ್ಲಿ ಮಲಗಿದ್ದೆ, ಹೇಗೆ ಮಲಗಿದ್ದೆ, ಎಷ್ಟೊತ್ತು ಮಲಗಿದೆ ಅಂತಕ್ಕಂಥ ಪರಿಜ್ಞಾನವೇ ಇಲ್ಲ ಅಂತಕ್ಕಂತಹ ನಮಗೆ ಅನುಭೂತಿಯಾಗ್ತದೆ. ಇದುವೇ ಜ್ಞಾನದ ಅನುಭೂತಿ. ಜ್ಞಾನ ಮಾಡ್ತಾ ಹೋದಾಗೆ ನಮಗೆ ಈ ಅನುಭೂತಿ ಬರಬೇಕು. ನಾನು ಎಲ್ಲಿ ಕೂತಿದ್ದೀನಿ, ಎಲ್ಲಿ ಇಲ್ಲ, ನಾನು ಏನು ಮಾಡ್ತಾ ಇದ್ದೀನಿ ಅಂತಕ್ಕಂತಹ ಪರಿಜ್ಞಾನವೇ ಇಲ್ಲದಾಗ ಅನುಭೂತಿ ಬರ್ತದೆ. ಇದು ಜ್ಞಾನದ ಅತ್ಯುತ್ತಮ ಅನುಭೂತಿ ಮತ್ತು ಇದು ಆನಂದದ ಅನುಭೂತಿ. ಉದಾಹರಣೆಗೆ ನಾವು ಹೇಳೋದಾದರೆ, ಈ ಆನಂದ ಅನುಭೂತಿ ಆಗದೇ ಕಾರಣಕ್ಕಾಗಿ ಜನಸಾಮಾನ್ಯರು ಇವತ್ತು ದಿನಮಾನಗಳಲ್ಲಿ ಸುಸೈಡ್ ಅಂತ ವಿಚಾರಗಳು ಬರ್ತಾ ಇದೆ. ಯಾಕಂದರೆ ನಾವು ಇರ್ತಕ್ಕಂಥ ಸಚ್ಚಿತ್ ಆನಂದ ಸ್ವರೂಪವೇ ಆಗಿದ್ದೀವಿ. ಹಾಗಾಗಿ ಆ ಆನಂದ ನಮಗೆ ಈ ಇಂದ್ರಿಯಗಳ ಮೂಲಕ, ಈ ಸಂಸಾರದ ಮೂಲಕ, ಈ ಅಂತಃಕರಣದ ಮೂಲಕ ನಮಗೆ ದೊರೆದೇ ಇದ್ದಾಗ ನಾವು ದುಃಖಕ್ಕೆ ಒಳಗಾಗ್ತೀವಿ. ನಾವು ದುಃಖಕ್ಕೆ ಒಳಗಾದಾಗ ನಾವು ಇಲ್ಲಿಗೆ ಆತ್ಮಹತ್ಯೆ ಮಾಡಿಕೊಂಡು ಹೋಗ್ತೀವಿ. ಆತ್ಮಹತ್ಯೆಗೆ ಕಾರಣ ಅಷ್ಟೇ ಅದು
ತಂದೆ ತಾಯಿಗಳಿಂದಲ್ಲ, ಅಥವಾ ಅಣ್ಣ ತಮ್ಮಂದಿರಲ್ಲ, ಅಥವಾ ಹೆಂಡತಿ ಮಕ್ಕಳಿಂದಲ್ಲ, ಅಥವಾ ಯಾರ ಸಂಸಾರದ ಮಿತ್ರರಿಂದಲ್ಲ, ಅಥವಾ ಸಂಸಾರದ ಯಾವುದೇ ವಸ್ತು ವಿಚಾರಗಳಿಂದ ನಮಗೆ ದುಃಖ ಆಗೋದಿಲ್ಲ. ನಮಗೆ ದುಃಖ ಆಗತಕ್ಕಂಥದ್ದು ಏನಂದರೆ ನಮಗೆ ಆನಂದ ಸಿಗ್ತಾ ಇಲ್ಲ. ಯಾಕಂದರೆ ನಾವು ಆನಂದ ಸ್ವರೂಪಗಳು, ಸಚ್ಚಿತ್ ಆನಂದವಾಗಿರ್ತಕ್ಕಂತಹ ಆ ಪರಬ್ರಹ್ಮನ ಅಂಶವೇ ಆಗಿದ್ದೀವಲ್ಲ. ಇದು ಪರಿಜ್ಞಾನ ಎಲ್ಲರಿಗೂ ಇದೆ, ಆದರೆ ಇದು ಸುಷುಪ್ತಿಯಲ್ಲಿದೆ. ಹೀಗಾಗಿ ಸುಷುಪ್ತಿಯಲ್ಲಿ ಇರುವಕ್ಕಾಗಿ ಅದು ನಮಗೆ ಜಾಗೃತ ಮತ್ತು ಸ್ವಪ್ನಲ್ಲಿ ನಾವು ಸಹಜ ಜಾಗೃತವಾಗಿ ಇರದೇ ಕಾರಣಕ್ಕಾಗಿ ನಮಗೆ ಅನುಭೂತಿಗಳನ್ನು ಆಗ್ತಾ ಇರ್ತವೆ. ಇದು ಆದ ನಂತರ ಏನಂತಾರೆ, ಸುಷುಪ್ತಿ ಅನುಭೂತಿ ಆಯಿತು. ಸುಷುಪ್ತಿಯಲ್ಲಿ ಎಲ್ಲೋ 10% ಮಹಾತ್ಮರಿಗೆ, ಯೋಗಿಗಳಿಗೆ, ಜನಸಾಮಾನ್ಯರಿಗೆ ಈ ಅನುಭೂತಿಗಳು ಆಗ್ತಾ ಇರ್ತವೆ, ಸುಷುಪ್ತಿ ಅನುಭೂತಿ. ಇದು ಸುಷುಪ್ತಿ ಆದ ಬಳಿಕ ತುರಿಯ ಅವಸ್ಥೆ ಅಂತಂದರೆ ಇಲ್ಲಿ ಜಾಗೃತ, ಸ್ವಪ್ನ, ಸುಷುಪ್ತಿ ಮೂರುಗಳಿಗೆ ಸಾಕ್ಷಿಯಾಗಿರ್ತಕ್ಕಂತಹ ಪರಬ್ರಹ್ಮ ಚೈತನ್ಯ ಆಗಿರ್ತಕ್ಕಂಥ ಆತ್ಮಸ್ವರೂಪವೇ ನಾನೇ ಇದ್ದೀನಿ ಅಂತಕ್ಕಂತಹ ಅದು ಯೋಗ ಸಾಧನೆ ಮೂಲಕ, ಜ್ಞಾನ ಸಾಧನೆ ಮೂಲಕ ಯೋಗಗಳ ವಿಧಿ ಇದೆ. ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಮತ್ತು ಸಾಂಖ್ಯ ಯೋಗಗಳಲ್ಲಿ ಈ ಎಲ್ಲ ಯೋಗಗಳಿಂದ ಯಾವಾಗ ವ್ಯಕ್ತಿಗೆ ಸುಷುಪ್ತಿ ಅವಸ್ಥೆ ದೊರೀತದೋ, ಜಾಗೃತ, ಸ್ವಪ್ನ, ಸುಷುಪ್ತಿ ಮತ್ತು ತುರಿಯಾವಸ್ಥೆ ದೊರೀತದೋ ಅಂಥ ಸಂದರ್ಭದಲ್ಲಿ ಯೋಗಿ ಅತ್ಯುತ್ತಮವಾದಂಥ ಸ್ಥಿತಿ ಇರ್ತಾನೆ. ಇದುವೇ ಈ 4 ಅವಸ್ಥೆಗಳು ಮಾನವನ ಚೇತನ, ಮಾನವನ ಆತ್ಮ ಶಕ್ತಿ ಹುದುಗಿದೆ. ಈ ಶಕ್ತಿಯನ್ನು ನಾವು ಜಾಗೃತ ಮಾಡಿಕೊಳ್ಳತಕ್ಕಂಥದ್ದು ನಮ್ಮ ಆದಿ ಕರ್ತವ್ಯ. ಹಾಗಾಗಿ ನಿತ್ಯ ನಿರಂತರ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಗುರು ಮಾರ್ಗದರ್ಶನ ನಾವು ಅಭ್ಯಾಸ ಮಾಡಿದ್ದೇ ಆದರೆ ಈ 4 ಅವಸ್ಥೆಗಳನ್ನು ಮೀರಿ ಅತೀತನಾಗಿರ್ತಕ್ಕಂತಹ ಆ ಪರಮ ಚೈತನ್ಯ ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂತಹ ಭಾವವನ್ನು ತಾಳಬಹುದು. ಅದು ಗುರು ಕೃಪೇಣ ನಮಗೆ ಸಾಧ್ಯವಾಗ್ತದೆ. ಹಾಗಾಗಿ ನಿತ್ಯ ನಿರಂತರ ಅಭ್ಯಾಸ ಮಾಡಿ ಈ 4 ಚೇತನದ ಆವೃತ್ತಗಳನ್ನು ನಾವು ಅರಿತುಕೊಳ್ಳೋಣ. ಹರಿ ಓಂ ಗುರುಭ್ಯೋ ನಮಃ.